ನಮ್ಮ ಹೆಸರು ಎನ್ ವೀರೇಶ್ ಅಂತ. ನಾವು ಬಳ್ಳಾರಿಯಲ್ಲಿ ಸಿರುಗುಪ್ಪ ತಾಲೂಕು ಆಗ್ಲೂರು ಗ್ರಾಮ ನಮ್ಮದು ಹಳ್ಳಿಯಿಂದ 2011ರಲ್ಲಿ ನಾವು ಕೋರಮಂಗಲಲ್ಲಿ ಗಾರೆ ಕೆಲಸ ಮಾಡೋಕ್ಕೆ ಬಂದಿದ್ವಿ. ಪೌರ ಕಾರ್ಮಿಕರು ತುಂಬ ಯಾರು ಓದಿ ಇಲ್ಲದವರು ಮತ್ತು ಅವರಿಗೆ ಕೆಲಸ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ, ಲೋಕದ ಜ್ಞಾನ ಗೊತ್ತಿಲ್ಲ. ATM ಅಂದರೆ ಏನು, ಪಾಸ್ಬುಕ್ ಅಂದರೆ ಏನು, ESI ಅಂದರೆ ಏನು, PF ಅಂದರೆ ಏನು, ಅವ್ರಿಗೆ ಪ್ರತಿಯೊಂದು ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಅರಿವು ಮೂಡಿಸೋದು ಒಂದು ಸಂಘದಲ್ಲಿ. ಆ ಸಂಘ ಅಂದರೆ ಏನು, ಆ ಸಂಘದಿಂದ ಏನೇನು ಪಡ್ಕೋಬೇಕು ಅಂತ ಹೇಳೋದಕ್ಕೋಸ್ಕರ ನಾವು ಈ ಕ್ಯಾಮರಾ ಆಡಿಯೋ ವಿಡಿಯೋ ಅವೆಲ್ಲ ತೆಗಿಬೇಕಂದ್ರೆ ಅವರು ಕಷ್ಟ ಏನು, ಅವರು ಕಷ್ಟ ಏನು ಪಡ್ತಾ ಇದ್ದಾರೆ ಅನ್ನೋದು ತೆಗೆದಕ್ಕೋಸ್ಕರ ನಾವು ಇದನ್ನು ಕಲಿಬೇಕು ಅಂದ್ಕೊಂಡಿದ್ದೀವಿ. ಇದರಿಂದ ಅವ್ರಿಗೆ ಪೌರ ಕಾರ್ಮಿಕರಿಗೆ ಒಳ್ಳೆಯದಾಗುತ್ತೆ ಅಂತ ನಾವು ಭಾವಿಸ್ಕೊಂಡು ಇದನ್ನು ನಾವು ಕಲಿಯೋದಕ್ಕೆ ಬಂದಿದ್ದೀವಿ. ಫಸ್ಟ್ಗೆ ಸ್ವಲ್ಪ ನಮ್ಗೆ ಗೊತ್ತಾಗಿಲ್ಲ, ಅದು ಕ್ಯಾಮರಾ ಅಂದರೆ ಏನು, ಆ ಲೈನ್ಸ್ ಅಂದರೆ ಏನು, ಅದು ಎಲ್ಲ ಪ್ರತಿಯೊಂದು ಗೊತ್ತಿಲ್ಲ. ಕ್ಯಾಮರಾ ಅಂದ್ರೇ ಏನು ಗೊತ್ತಿಲ್ಲ. ನಾವು ಮೊಬೈಲಲ್ಲಿ ಹೊಡ್ತಾ ಇದ್ವಿ, ಅದು ಕ್ಲಾರಿಟಿ ಬಂದಿದೆ ಅಷ್ಟೇ. ಅದು ಲೈನ್ ಬಂದಿದೆ, ಕ್ಲಾರಿಟಿ ಬಂದಿದೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇವಾಗ 2 ದಿನ 3 ದಿನ ಆಯಿತು, ದಿನ ಒಂದು ಸ್ಟೆಪ್ ನಮಗೆ ಗೊತ್ತಾಗ್ತಾ ಇದೆ. ಇನ್ನು ಅದರಲ್ಲಿ ಕಲಿಯೋದು ತುಂಬ ಇದೆ. ಕಲಿತೇ ಎಲ್ಲ ತೋರ್ಸೋಣ ಅಂತ ಪ್ರತಿಯೊಂದು ವೀಡಿಯೋಸು ಪೌರ ಕಾರ್ಮಿಕರು ತೋರಿಸ್ಬೇಕಂತಲೇ ನಾವು ಕಲಿಬೇಕಂತ ಬಂದಿರೋದು. ನಮ್ಮ ಸ್ವಂತ ಉದ್ದೇಶಕ್ಕಾಗಿ ನಾವು ದುಡ್ಡು ಮಾಡೋಕ್ಕಾಗಿ ಕಲಿಯೋಕ್ಕೆ ಬಂದಿಲ್ಲ. ನಮ್ಮ ಕಷ್ಟ ಏನಂತ ಗೊತ್ತಿದ್ದು ಅವ್ರಿಗೆ ಫ್ರೀಯಾಗಿ ಮಾಡೋಣ ಅಂತ. ಬೇರೆಯವ್ರ ಮೀಡಿಯಾ ಅದೆಲ್ಲ ಬಂದರೆ ಅವರೆಲ್ಲ ದುಡ್ಡು ಕೇಳ್ತಾರೆ, ಮತ್ತು ಎಲ್ಲ ಇದು ಮಾಡ್ತಾರೆ. ಅದು ಕೊಡೋ ಸಹಮತ ಇಲ್ಲ ಎಲ್ಲರಿಗೂ. ಯಾಕಂದರೆ ಪ್ರತಿಯೊಬ್ಬರು ಸಾಲ ಮಾಡೇ ಬಂದಿರೋದು. ಅವ್ರ ಪೇಮೆಂಟ್ ಅವ್ರಿಗೆ ಕರೆಕ್ಟಾಗಿ ಬರ್ತಾಯಿಲ್ಲ. ಒಂದು ದಿನ ರಜೆ ಮಾಡಿದ್ರೆ 1000 ರೂಪಾಯಿ ಹಂಗೆ ರಜಾ ಕೊಡ್ತಾರೆ. ಆದರೆ ಅವರು ಹಾಕೋದು ಮಾತ್ರ 600 ಹಾಕ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಅಷ್ಟು ಸಹಮತ ಇಲ್ಲ. ಅದಕ್ಕೋಸ್ಕರ ನಾವೇ ತಗೊಂಡು ಮಾಡೋಣ ಅಂತ. ಅದಕ್ಕೋಸ್ಕರ ಪ್ರತಿಯೊಂದು ವೀಡಿಯೋಸು ತೋರಿಸ್ಬೇಕಂತ. ಅವ್ರ ಕಷ್ಟ ಬೀಳೋದು ಹೆಂಗೆ, ಅವ್ರ ಕಾಯಿಲೆ ಬರೋದು ಹೆಂಗೆ, ಪ್ರತಿಯೊಂದು ತೋರ್ಸೋಣ ಅಂತ. ನಮಗೆ ಎಲ್ಲ ಥರದ್ದು ಅವ್ರಿಗೆ ಏನೇನು ಪ್ರಾಬ್ಲಮ್ಸ್ ಇದೆ ಎಲ್ಲ ತೋರ್ಸೋಣ ಅಂತ ನಮಗೆ.